ಆತ್ಮೀಯ ವಿದ್ಯಾರ್ಥಿಗಳೇ, ಕನ್ನಡ ಕ್ಲಾಸ್ ರೂಮ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ 7ನೇ ತರಗತಿ ಗಣಿತ ಅಧ್ಯಾಯ 5 ಸಮಾಂತರ ಮತ್ತು ಛೇದಿಸುವ ರೇಖೆಗಳು ಈ ಅಧ್ಯಾಯದ ಕಂಡುಹಿಡಿಯಿರಿ ವಿಭಾಗದ ಪುಟ ಸಂಖ್ಯೆ 139ರಲ್ಲಿ ಇರುವಂತಹ ಪ್ರಶ್ನೆ 4ರ ಉತ್ತರವನ್ನ ಕಂಡುಹಿಡಿಯೋಣ. ಚಿತ್ರ 5.3ರಲ್ಲಿ ಕೋನ ABC = 45 ಡಿಗ್ರಿ ಮತ್ತು ಕೋನ IKG = 78 ಡಿಗ್ರಿ. ಕೋನ GEH, ಕೋನ HEF, ಕೋನ FED ಕೋನಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಇಲ್ಲಿ ನಾವು 3 ಕೋನಗಳನ್ನು ಕಂಡುಹಿಡಿಬೇಕು. ಹಾಗೆ ನಮಗೆ 2 ಕೋನಗಳನ್ನು ಕೊಟ್ಟಿದ್ದಾರೆ. ಸೊ ನಮಗೆ ಕೊಟ್ಟಿರುವಂಥ ಕೋನಗಳು ಯಾವುದೆಲ್ಲ? ಮೊದಲಿಗೆ ಕೊಟ್ಟಿರುವಂಥ ಕೋನ 78 ಡಿಗ್ರಿ, ಅಂದರೆ ಕೋನ IKG = 78 ಡಿಗ್ರಿ, ಹಾಗೆ ಕೋನ ABC = 45 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಸೊ ನಾವಿಲ್ಲಿ ಕಂಡುಹಿಡಿಯಬೇಕಾಗಿರುವಂಥ ಕೋನಗಳು ಯಾವುದು ಅಂತ ನೋಡುವ. ಕೋನ GEH, ಕೋನ GEH ಅಂತ ಹೇಳಿದ್ರೆ ಇಲ್ಲಿ ಈ ಕೋನವನ್ನು ಕಂಡುಹಿಡಿಯಬೇಕು. ಹಾಗೆ ಕೋನ HEF ಅಂದರೆ ಕೋನ ಈ ಕೋನವನ್ನು ಕಂಡುಹಿಡಿಯಬೇಕು. ಹಾಗೆ FED ಅಂದರೆ ಇಲ್ಲಿರುವಂಥ ಈ ಕೋನವನ್ನು ಕಂಡುಹಿಡಿಯಬೇಕು. ಸೊ 3 ಕೋನಗಳನ್ನು ಕಂಡುಹಿಡಿಯಬೇಕು. ಸೊ ಇದನ್ನು ಕಂಡುಹಿಡಿಯಲಿಕ್ಕೆ ನಾವು ನೇರವಾದ ವಿಧಾನವನ್ನು ಉಪಯೋಗಿಸ್ಲಿಕ್ಕಾಗುವುದಿಲ್ಲ. ನಾವು ಬೇರೆ ಕೋನಗಳನ್ನು ಕಂಡುಹಿಡಿದು ಆಮೇಲೆ ಈ ಕೋನಗಳನ್ನು ಕಂಡುಹಿಡಿಯಬಹುದು. ಸೊ ನೀವೀಗ ಈ ಚಿತ್ರವನ್ನು ಗಮನಿಸಿ. ಈ ಚಿತ್ರದಲ್ಲಿರುವಂತಹ ನಾವು ರೇಖೆಯನ್ನು ತೆಗೆದುಕೊಂಡ್ರೆ ಇಲ್ಲಿ 2 ಸಮಾಂತರವಾಗಿರುವಂಥ ರೇಖೆಗಳಿವೆ. ಈಗ ಈ ರೆಡ್ ಲೈನಲ್ಲಿ ಏನು ಮಾರ್ಕ್ ಮಾಡಿದ್ದೇನೆ ಇದು ಸಮಾಂತರವಾಗಿರುವಂಥ ರೇಖೆ. ಹಾಗೆ ಇಲ್ಲಿ ಕೂಡ ಇನ್ನೊಂದು ಸಮಾಂತರವಾಗಿರುವಂಥ ರೇಖೆ ಇದೆ. ಈ 2 ರೇಖೆಗಳು ಸಮಾಂತರವಾಗಿದೆ. ಹಾಗೆ ಇದರ ಮೇಲೆ ಇನ್ನೊಂದು ಗೆರೆ ಏನಿದೆ, ಈ ಗೆರೆ ಛೇದಕ ಏನಿದೆ ಹಾದು ಹೋಗ್ತಾ ಇದೆ. ನೀವಿಲ್ಲಿ ಕಾಣ್ಬೋದು ಈ ರೀತಿಯಲ್ಲಿ 2 ಸಮಾಂತರವಾಗಿರುವಂಥ ಗೆರೆಗಳಿವೆ, ಹಾಗೆ ಒಂದು ಛೇದಕ ಹಾದು ಹೋಗ್ತಾ ಇದೆ. ಇಲ್ಲಿರುವಂಥ ಈ ಕೋನ 45 ಡಿಗ್ರಿ ಅಂತ ನಮಗೆ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ. ಆದ್ರಿಂದ ಈ ಕೋನ ಎಷ್ಟಾಗ್ತದೆ? ಈ ಕೋನ ಕೂಡ 45 ಡಿಗ್ರಿ ಆಗ್ತದೆ. ಯಾಕೆ ಅಂದ್ರೆ ಇದು ಯಾವ ರೀತಿಯ ಕೋನಗಳಾಗಿವೆ? ಅನುರೂಪ ಕೋನಗಳಾಗಿವೆ. ಇಲ್ಲಿ ಇರುವಂಥ ಈ 2 ಗೆರೆಗಳು ಸಮಾಂತರ ಗೆರೆಗಳಾಗಿವೆ. ಸಮಾಂತರ ಗೆರೆಗಳ ಮೇಲೆ ಒಂದು ಛೇದಕ ಹಾದು ಹೋದಾಗ ಉಂಟಾಗುವಂಥ ಅನುರೂಪ ಕೋನಗಳು ಯಾವಾಗಲೂ ಕೂಡ ಸಮವಾಗಿರ್ತದೆ. ಆದ್ರಿಂದ ನಾವಿಲ್ಲಿ ಹೇಳ್ಬೋದು ಇಲ್ಲಿ ಇರುವಂತ ಕೋನ, ಈ ಚಿತ್ರವನ್ನ ನೀವು ಗಮನಿಸಿದ್ರೆ ಇಲ್ಲಿ ಇರುವಂತ ಈ ಕೋನ ಎಷ್ಟು ಡಿಗ್ರಿ ಆಗಿದೆ ಅಂತ ಹೇಳ್ಬೋದು. ಇದು 45 ಡಿಗ್ರಿ ಆಗಿದೆ ಅಂತ ನಾವಿಲ್ಲಿ ಹೇಳ್ಬೋದು. ಸೊ ಮೊದಲಿಗೆ ನಾವು ಇಲ್ಲಿ ಈ ಕೋನವನ್ನ ಕಂಡುಹಿಡಿಯುವ. ಅಂದ್ರೆ ಕೋನ ಯಾವುದು? ಇಲ್ಲಿ BFD ಎನ್ನುವಂತ ಕೋನವನ್ನ ಕಂಡುಹಿಡಿಬೇಕು. ಈ ಕೋನವು 45 ಡಿಗ್ರಿ ಆಗಿದೆ ಅಂತ ನಾವಿಲ್ಲಿ ಹೇಳ್ಬೋದು. ಸೊ ಇದನ್ನ ನಾನೀಗ ಮೊದಲಿಗೆ ಈ ಕೋನಗಳನ್ನ ಹೆಸರಿಸ್ತೇನೆ. ಇಲ್ಲಿರುವಂತ ಕೋನಗಳನ್ನ, ಈ ಕೋನವನ್ನ ಕಂಡುಹಿಡಿಬೇಕು. ಸೊ ಇದನ್ನ ಕೋನ A ಅಂತ ತೆಗೆದುಕೊಳ್ತಾ ಇದ್ದೇನೆ. ಹಾಗೆ ಇಲ್ಲಿರುವಂತ ಈ ಕೋನವನ್ನ ಕೋನ B ಅಂತ ತೆಗೆದುಕೊಳ್ತೇನೆ. ಸೊ ಇದಕ್ಕೆ ವಿವರಣೆಯನ್ನ ಮೊದಲಿಗೆ ಬರೆಯುವ. ಯಾವ ರೀತಿಯಲ್ಲಿ ವಿವರಣೆಯನ್ನ ಬರೀಬಹುದು? ಇಲ್ಲಿರುವಂತ ಗೆರೆಗಳನ್ನ ಮೊದಲಿಗೆ ಹೆಸರಿಸುವ. ಇದನ್ನ L ಅಂತ ತೆಗೆದುಕೊಳ್ತೇನೆ, ಇದನ್ನ M ಅಂತ ತೆಗೆದುಕೊಳ್ತೇನೆ. ಹಾಗೆ ಇದು P ಅಂತ ಇರ್ಲಿ, ಇದು Q ಅಂತ ಇರ್ಲಿ. ಸೊ ಇಲ್ಲಿ ನೀವು ಗಮನಿಸಿದ್ರೆ L ಎನ್ನುವಂಥದ್ದು ಇದಾಗಿದೆ, M ಎನ್ನುವಂಥದ್ದು ಇದಾಗಿದೆ, ಹಾಗೆ Q ಎನ್ನುವಂಥ ಛೇದಕ ಇದೆ. ಆದ್ರಿಂದ ನಾವು ಮೊದಲಿಗೆ ಇಲ್ಲಿ ಬರೀಬಹುದು L ಸಮಾನಾಂತರ M ಆಗಿದೆ ಮತ್ತು ಇಲ್ಲಿ ಛೇದಕ ಯಾವುದು? Q ಎನ್ನುವಂಥದ್ದು ಛೇದಕವಾಗಿದೆ. ಸೊ 2 ಸಮಾಂತರ ರೇಖೆಗಳನ್ನ ಛೇದಕವು ಛೇದಿಸಿದಾಗ ಉಂಟಾಗುವಂತ ಅನುರೂಪ ಕೋನಗಳು ಸಮವಾಗಿರ್ತದೆ. ಅಂದ್ರೆ ಇಲ್ಲಿ ನಾವು ಹೇಳ್ಬೋದು ಕೋನ ABC, ಕೋನ ABC = ಯಾವುದು? ಕೋನ A ಅಂತ ಹೇಳ್ಬೋದು. ಯಾಕೆ ಅಂದ್ರೆ ಇವುಗಳು ಯಾವ ರೀತಿಯ ಕೋನಗಳಾಗಿವೆ? ಇದಕ್ಕೆ ನೀವು ರೀಸನ್ ಬರೀಬೇಕು. ಇವುಗಳು ಅನುರೂಪ ಕೋನಗಳಾಗಿವೆ. ಆದ್ದರಿಂದ ಈ 2 ಕೋನಗಳು ಒಂದಕ್ಕೊಂದು ಸಮವಾಗಿರ್ತದೆ. ಈಗ ಕೋನ ABC ನಮಗೆ ಮೊದಲೇ ಕೊಟ್ಟಿದ್ದಾರೆ ಕ್ವಶನ್ ಅಲ್ಲಿ, ಎಷ್ಟು? 45 ಡಿಗ್ರಿ. ಆದ್ರಿಂದ ನಾವು ಹೇಳ್ಬೋದು ಇಲ್ಲಿ ಕೋನ A = ಎಷ್ಟು? ಕೋನ A ಕೂಡ 45 ಡಿಗ್ರಿ ಅಂತ ಹೇಳ್ಬೋದು. ಸೊ ನಮ್ಗೆ ಈಗ ಈ ಕೋನ ಸಿಕ್ಕಿದೆ. ಈ ಕೋನದ ಅಳತೆ ಎಷ್ಟು? 45 ಡಿಗ್ರಿ ಆಗಿದೆ. ನಂತರ ಈಗ ಈ ಕೋನ A ಸಿಕ್ಕರೆ ನಾವು ಇಲ್ಲಿರುವಂತ ಈ ಕೋನವನ್ನ ಸುಲಭವಾಗಿ ಕಂಡುಹಿಡಿಯಬಹುದು. ನಾವು ಇಲ್ಲಿ GFH ಎನ್ನುವಂತ ಕೋನ ಏನಿದೆ, GEF, ಸೊ GEH ಎನ್ನುವಂತ ಕೋನ ಏನಿದೆ, ಈ ಕೋನವನ್ನ ಸುಲಭವಾಗಿ ಕಂಡುಹಿಡಿಯಬಹುದು. ಹೇಗೆ ಅಂದ್ರೆ ನೀವು ಈ ಚಿತ್ರವನ್ನ ಗಮನಿಸಿದ್ರೆ ಇಲ್ಲಿ ಗೆರೆಗಳು ಯಾವ ರೀತಿಯಲ್ಲಿದೆ? ಇಲ್ಲಿ ಶೃಂಗಾತ್ಮಕ ಕೋನಗಳು ಉಂಟಾಗ್ತಾ ಇದೆ. ಈಗ ಬ್ಲಾಕ್ ಕಲರ್ ಅಲ್ಲಿ ಮಾರ್ಕ್ ಮಾಡಿರುವುದನ್ನ ಗಮನಿಸಿ. ಈ ರೀತಿಯಲ್ಲಿ ಗೆರೆಗಳಿವೆ. ಸೊ ಈ ರೀತಿಯಲ್ಲಿ ಗೆರೆಗಳು ಇದ್ದಾಗ
ಇಲ್ಲಿರುವಂತ ಕೋನ 45 ಡಿಗ್ರಿ ಆದ್ರೆ ಇದಕ್ಕೆ ಅಭಿಮುಖವಾಗಿರುವಂತ ಕೋನ ಯಾವುದು? ಇದು ಶೃಂಗಾಭಿಮುಖ ಕೋನ ಆಗ್ತದೆ. ಇದು ಕೂಡ ಏನಾಗಿರ್ತದೆ? 45 ಡಿಗ್ರಿ ಆಗಿರ್ತದೆ. ಆದ್ರಿಂದ ನಮ್ಮ ಚಿತ್ರದ ಪ್ರಕಾರ GEH ಎನ್ನುವಂಥದ್ದು ಏನಾಗಿದೆ? ಇದು ಶೃಂಗಾಭಿಮುಖ ಕೋನವಾಗಿದೆ, ಕೋನ ಎಗೆ. ಹಾಗಾಗಿ ನಾವು ಹೇಳ್ಬೋದು GEH ಎನ್ನುವಂಥದ್ದು ಎಷ್ಟು? ಇದು 45 ಡಿಗ್ರಿ ಆಗಿದೆ ಅಂತ ಹೇಳ್ಬೋದು. ಸೊ ಅದನ್ನ ಬರೆಯುವ. ಸೊ ಮೊದಲಿಗೆ ಇಲ್ಲಿ ಕೋನ ಎ ಎನ್ನುವಂಥದ್ದು, ಕೋನ GEH ಎನ್ನುವಂಥದ್ದು ಯಾವುದಕ್ಕೆ ಸಮವಾಗಿದೆ? ಕೋನ GEH ಎನ್ನುವಂಥದ್ದು ಕೋನ ಎಗೆ ಸಮವಾಗಿದೆ. ಇದಕ್ಕೆ ಕಾರಣ ಏನು? ಕಾರಣ ನೀವು ಬರಿಬೇಕು. ಇವುಗಳು ಯಾವ ರೀತಿಯ ಕೋನಗಳಾಗಿವೆ? ಶೃಂಗಾಭಿಮುಖ ಕೋನಗಳಾಗಿವೆ. ಹಾಗಾಗಿ ಇವುಗಳು ಯಾವಾಗಲೂ ಕೂಡ ಸಮವಾಗಿರ್ತದೆ. ನಂತರ ಕೋನ ಎ ಎಷ್ಟು? 45 ಡಿಗ್ರಿ ಅಂತ ನಮಗೆ ಗೊತ್ತಿದೆ. ಹಾಗಾಗಿ ನಾವು ಕೋನ GEH ಎಷ್ಟು ಅಂತ ಹೇಳ್ಬೋದು? ಇದು ಕೂಡ 45 ಡಿಗ್ರಿ ಅಂತ ಹೇಳ್ಬೋದು. ಸೊ ನಾವಿಲ್ಲಿ ಕಂಡುಹಿಡಿಬೇಕಾಗಿದ್ದದ್ದು ಕೋನ GEH. ಸೊ ಒಂದು ಕೋನ ನಮಗೀಗ ಸಿಕ್ಕಿದೆ. ನಂತರ ನಾವು ಇನ್ನೊಂದು ರೀತಿಯಲ್ಲಿ ರೇಖೆಗಳನ್ನು ತೆಗೆದುಕೊಳ್ಬೇಕು. ಈಗ ಕೋನ GH ಸಿಕ್ಕಿದೆ, ಎಷ್ಟು? ಇದು 45 ಡಿಗ್ರಿ ಆಗಿದೆ. ಇನ್ನೊಂದು ರೀತಿಯಲ್ಲಿ ರೇಖೆಗಳನ್ನು ತೆಗೆದುಕೊಳ್ಳುವ. ಹೇಗೆ ಅಂತ ಹೇಳಿದ್ರೆ, ಇಲ್ಲಿ ಈಗ ನಾನು ತೆಗೆದುಕೊಳ್ಳುವಾಗ L ಮತ್ತೆ M ರೇಖೆಗಳನ್ನು ತೆಗೆದುಕೊಳ್ತಾ ಇದ್ದೇನೆ. ಸೊ ಒಂದು ರೇಖೆ L ಆಗಿದೆ, ಹಾಗೆ ಇನ್ನೊಂದು ರೇಖೆ M ಆಗಿದೆ. ಈ ರೇಖೆಯ ಮೇಲೆ P ಎನ್ನುವಂತ ಛೇದಕ ರೇಖೆ ಹಾದು ಹೋಗ್ತಾ ಇದೆ, ನೀವಿಲ್ಲಿ ಗಮನಿಸಬಹುದು. ಸೊ ಯಾವ ರೀತಿಯಲ್ಲಿ ಇದೆ ಇಲ್ಲಿರುವಂತಹ ಒಂದು ಗೆರೆಗಳು? ಇಲ್ಲಿರುವಂತಹ ಗೆರೆಗಳು ಈ ರೀತಿಯಲ್ಲಿದೆ. L ಎನ್ನುವಂತ ರೇಖೆ ಇದೆ, M ಎನ್ನುವಂತ ರೇಖೆ ಇದೆ. ಈ ಎರಡು ರೇಖೆಗಳು ಸಮಾಂತರವಾಗಿದೆ. ಇದನ್ನ P ಎನ್ನುವಂತ ರೇಖೆ ಛೇದಿಸ್ತಾ ಇದೆ. ಹಾಗೆ ಇಲ್ಲಿ ಉಂಟಾಗುವಂತ ಕೋನ 78 ಡಿಗ್ರಿ ಅಂತ ನಮಗೆ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ. ಕೋನ IKJ 78 ಡಿಗ್ರಿ ಅಂತೇಳಿ. ಸೊ ಈ ಕೋನವು ಇದಕ್ಕೆ ಸಮವಾಗಿರ್ತದೆ, ಅಂದ್ರೆ ಕೋನ B ಗೆ ಸಮವಾಗಿರ್ತದೆ. ಯಾಕೆಂದ್ರೆ ಇವುಗಳು ಯಾವ ರೀತಿಯ ಕೋನಗಳಾಗಿವೆ? ಅನುರೂಪ ಕೋನಗಳಾಗಿವೆ. ಎರಡು ಸಮಾಂತರ ಗೆರೆಗಳನ್ನ ಒಂದು ಛೇದಕ ಛೇದಿಸಿದಾಗ ಉಂಟಾಗುವಂತ ಅನುರೂಪ ಕೋನಗಳು ಯಾವಾಗಲೂ ಕೂಡ ಒಂದಕ್ಕೊಂದು ಸಮವಾಗಿರ್ತದೆ. ಹಾಗಾಗಿ ನಾವಿಲ್ಲಿ ಹೇಳ್ಬೋದು ಕೋನ IKG ಇಸ್ ಈಕ್ವಲ್ ಟು ಕೋನ B ಅಂತ ಹೇಳ್ಬೋದು. ಸೊ ಇಲ್ಲಿ ನಾವು ತೆಗೆದುಕೊಂಡದ್ದು ಯಾವುದೆಲ್ಲ? L ಮತ್ತೆ M ಸಮಾಂತರವಾಗಿರುವಂತ ಗೆರೆಗಳು, ಹಾಗೆ P ಎನ್ನುವಂತ ಛೇದಕ. ಸೊ ಅದರ ವಿವರಣೆಯನ್ನ ಬರೆಯುವ. ಸೊ L ಸಮಾನಾಂತರ M ಆಗಿದೆ, ಮತ್ತು ಇದಕ್ಕೆ ಛೇದಕ ಯಾವುದು? P ಎನ್ನುವಂಥದ್ದು ಛೇದಕವಾಗಿದೆ. ಸೊ P ಛೇದಕವಾಗಿದೆ. ಸೊ ಆಗ ನಾವು ಏನ್ ಹೇಳ್ಬೋದು? ಅನುರೂಪ ಕೋನಗಳು ಸಮವಾಗಿರ್ತದೆ ಅಂತ ಹೇಳ್ಬೋದು. ಹಾಗಾಗಿ ಕೋನ IKJ ಇಸ್ ಈಕ್ವಲ್ ಟು ಯಾವ ಕೋನವಾಗಿರ್ತದೆ? ಕೋನ B ಆಗಿರ್ತದೆ. ಇದಕ್ಕೆ ಕಾರಣ ನೀವು ಬರಿಬೇಕು. ಕಾರಣ ಯಾವುದು? ಅನುರೂಪ ಕೋನಗಳು ಅಂತ ಇಲ್ಲಿ ರೀಸನ್ ಅನ್ನ ಬರಿಬೇಕು. ನಂತರ ಕೋನ IKJ ಎಷ್ಟು ಅಂತ ಕೊಟ್ಟಿದ್ದಾರೆ? 78 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಕೋನ B ಕೂಡ ಏನಾಗಿರ್ತದೆ? ಇದು ಕೂಡ 78 ಡಿಗ್ರಿ ಆಗಿರ್ತದೆ. ಸೊ ನಮ್ಗೀಗ ಕೋನ B ಸಿಕ್ಕಿದೆ. ಕೋನ B ಅಳತೆ ಎಷ್ಟು? 78 ಡಿಗ್ರಿ. ನಂತರ ಈಗ ಕೋನ B ಅನ್ನ ನೀವು ಗಮನಿಸಿದ್ರೆ ಇದಕ್ಕೆ ಅಭಿಮುಖವಾಗಿರುವಂತಹ ಕೋನ ಯಾವುದು? ಇಲ್ಲಿ ಬ್ಲ್ಯಾಕ್ ಕಲರ್ ಅಲ್ಲಿ ಮಾರ್ಕ್ ಮಾಡಿರುವಂತ ಎರಡು ಗೆರೆಗಳನ್ನು ಗಮನಿಸಿ ಚಿತ್ರದಲ್ಲಿ. ಸೊ ಇಲ್ಲಿ ಕೋನ B ಗೆ ಅಭಿಮುಖವಾಗಿ ಯಾವ ಕೋನ ಇದೆ? ಈ ರೀತಿ ಇದೆ ಗೆರೆ. ಸೊ ಇದು ಈಗ ಕೋನ B ಆದ್ರೆ ಇದಕ್ಕೆ ಅಭಿಮುಖವಾಗಿ ಈ ಕೋನ ಇದೆ. ಅಂದ್ರೆ ನಾವಿಲ್ಲಿ ಚಿತ್ರದ ಪ್ರಕಾರ ಇಲ್ಲಿ ಹೇಳ್ಬೋದು FED ಎನ್ನುವಂತ ಕೋನ B ಗೆ ಶೃಂಗಾಭಿಮುಖ ಕೋನವಾಗಿದೆ. ಶೃಂಗಾಭಿಮುಖ ಕೋನಗಳು ಯಾವಾಗಲೂ ಕೂಡ ಸಮವಾಗಿರ್ತದೆ. ಹಾಗಾಗಿ ನಾವಿಲ್ಲಿ ಹೇಳ್ಬೋದು ಕೋನ FED ಯಾವುದಕ್ಕೆ ಸಮವಾಗಿದೆ? ಕೋನ B ಗೆ ಸಮವಾಗಿದೆ. ಇದಕ್ಕೆ ನೀವು ರೀಸನ್ ಅನ್ನ ಬರೀಬೇಕು. ಕಾರಣವೇನು? ಇದು ಶೃಂಗಾಭಿಮುಖ ಕೋನಗಳಾಗಿವೆ. ಶೃಂಗಾಭಿಮುಖ ಕೋನಗಳು ಅಂತ ಇಲ್ಲಿ ಕಾರಣವನ್ನ ಬರೀಬೇಕು. ಸೊ ಇಲ್ಲಿ FED B ಗೆ ಸಮವಾಗಿರೋದ್ರಿಂದ ಕೋನ B ಎಷ್ಟು? 78 ಡಿಗ್ರಿ. ಹಾಗಾಗಿ ಕೋನ FED ಕೂಡ ಎಷ್ಟಾಗಿರ್ತದೆ? ಕೋನ FED ಕೂಡ 78 ಡಿಗ್ರಿ ಆಗಿರ್ತದೆ. ಸೊ ನಾವೀಗ ಎರಡು ಕೋನಗಳನ್ನು ಕಂಡುಹಿಡಿದಿದ್ದೇವೆ. ನೆಕ್ಸ್ಟ್ ನಾವು ಮೂರನೇ ಕೋನವನ್ನ ಕಂಡುಹಿಡಿಯಬೇಕು. ನೆಕ್ಸ್ಟ್ ನಮ್ಗೆ ಬೇಕಾಗಿರುವಂತ ಕೋನ ಯಾವುದು? ಈ ಚಿತ್ರವನ್ನ ನೀವು ಗಮನಿಸಿದ್ರೆ ನೆಕ್ಸ್ಟ್ ಈಗ ನಮ್ಗೆ 45 ಡಿಗ್ರಿ, ಈ ಕೋನ 78 ಡಿಗ್ರಿ ಅಂತ ಸಿಕ್ಕಿದೆ. ಈ ಕೋನವನ್ನ ಕಂಡುಹಿಡಿಬೇಕು. ಅಂದ್ರೆ ಕೋನ HEF ಎಷ್ಟು ಅಂತ ಕಂಡುಹಿಡಿಬೇಕು. ಚಿತ್ರವನ್ನ ಗಮನಿಸಿ, ಇಲ್ಲಿರುವಂತ ಈ ಕೋನ ಎಷ್ಟು ಅಂತ ಕಂಡುಹಿಡಿಬೇಕು. ಸೊ ಇದನ್ನ ಹೇಗೆ ಕಂಡುಹಿಡಿತೀರಾ? ಇಲ್ಲಿ ನೀವು ಚಿತ್ರವನ್ನ ಸರಿಯಾಗಿ ಗಮನಿಸಿದ್ರೆ ಇಲ್ಲಿ ಸರಳ ಯುಗ್ಮ ಕೋನಗಳು ಉಂಟಾಗ್ತವೆ. ಇದು ಈಗ ಗೆರೆಯನ್ನ ತೆಗೆದುಕೊಂಡ್ರೆ ಈ ಗೆರೆಯ ಮೇಲೆ 3
2 ಗೆರೆಗಳಿವೆ. ಒಂದು ಇಲ್ಲಿ ಇದೆ, ಹಾಗೆ ಇನ್ನೊಂದು ಇಲ್ಲಿ ಇದೆ. ಇದರ ನಡುವೆ ಕೋನಗಳು ಉಂಟಾಗ್ತಾ ಇದೆ. ಒಂದು ಈ ಕೋನ, ಹಾಗೆ ಇನ್ನೊಂದು ಈ ಕೋನ, ಹಾಗೆ ಇನ್ನೊಂದು ಈ ಕೋನ, 3 ಕೋನಗಳು ಉಂಟಾಗ್ತಾ ಇದೆ. ನೀವು ಕಾಣಬಹುದು ಈ ರೀತಿ ಗೆರೆ ಇದೆ, ಹಾಗೆ ಇದರ ಮೇಲೆ ಇಲ್ಲಿ ಒಂದು ಕೋನ, ಇಲ್ಲಿ ಒಂದು ಕೋನ, ಹಾಗೆ ಇಲ್ಲಿ ಒಂದು ಕೋನ ಉಂಟಾಗ್ತಾ ಇದೆ. ಈ 3 ಕೋನಗಳ ಮೊತ್ತ ಎಷ್ಟಾಗಿರ್ತದೆ? 180 ಡಿಗ್ರಿ ಆಗಿರ್ತದೆ. ಯಾಕೆಂದ್ರೆ ಒಂದು ಸರಳ ರೇಖೆಯ ಮೇಲೆ 2 ರೇಖೆಗಳು ಹಾದುವಾಗ ಅಲ್ಲಿ ಉಂಟಾಗುವಂತ ಎಲ್ಲಾ ಕೋನಗಳ ಮೊತ್ತ ಒಟ್ಟಾಗಿ ಎಷ್ಟಿರ್ತದೆ? 180 ಡಿಗ್ರಿ ಇರ್ತದೆ. ಇವುಗಳನ್ನು ನಾವು ಸರಳ ಯುಗ್ಮಗಳು ಅಂತ ಹೇಳ್ತೇವೆ. ಹಾಗಾಗಿ ಅದೇ ಗುಣವನ್ನ ಉಪಯೋಗಿಸಿ ನಾವೀಗ ಕೋನ HEF ಅನ್ನ ಕಂಡುಹಿಡಿಬಹುದು. ಯಾಕೆಂದ್ರೆ ನಮ್ಗೆ ಇಲ್ಲಿ ಈ ಕೋನ ಗೊತ್ತಿದೆ, ಹಾಗೆ ಈ ಕೋನ ಗೊತ್ತಿದೆ. ಇದು 45 ಡಿಗ್ರಿ ಅಂತ ಗೊತ್ತಿದೆ. ಕೋನ GEH ಎನ್ನುವಂಥದ್ದು 45 ಡಿಗ್ರಿ ಅಂತ ಗೊತ್ತಿದೆ. ಹಾಗೆ ಕೋನ FED ಎನ್ನುವಂಥದ್ದು ಎಷ್ಟು? 78 ಡಿಗ್ರಿ ಅಂತ ಗೊತ್ತಿದೆ. ನೆಕ್ಸ್ಟ್ ನಾವು ಕಂಡುಹಿಡಿಬೇಕಾಗಿರುವಂಥದ್ದು ಯಾವುದು? ಕೋನ HEF ಅನ್ನ ಕಂಡುಹಿಡಿಬೇಕು. ಸೊ ಇಲ್ಲಿ ಸರಳ ಯುಗ್ಮ ಗುಣಗಳು ಏನಿದೆ ಅದರ ಗುಣಲಕ್ಷಣವನ್ನು ಉಪಯೋಗಿಸಿ ನಾವೀಗ ಮುಂದಿನ ಕೋನಗಳನ್ನು ಕಂಡುಹಿಡಿಯುವ. ಸೊ ಇಲ್ಲಿ ನಾನು ಬರೀತಾ ಇದ್ದೇನೆ, ಕೋನ GEH ಪ್ಲಸ್ ಕೋನ HEF ಪ್ಲಸ್ ಕೋನ FED ಇಸ್ ಈಕ್ವಲ್ ಟು ಎಷ್ಟು? 180 ಡಿಗ್ರಿ ಅಂತೇಳಿ. ಇದಕ್ಕೆ ಕಾರಣ ಏನಂದ್ರೆ ನೀವು ಸರಳ ಯುಗ್ಮ ಕೋನಗಳು ಅಥವಾ ಸರಳ ಯುಗ್ಮಗಳು ಅಂತ ಬರೆದ್ರೆ ಆಯ್ತು. ನೆಕ್ಸ್ಟ್ ಇಲ್ಲಿ ಕೋನಗಳು, ಕೋನ GH ಎಷ್ಟು? ನಾವು ಈಗಾಗಲೇ ಕಂಡುಹಿಡಿದಿದ್ದೇವೆ. ಕೋನ GH ಮತ್ತೆ ಕೋನ FED ನಮಗೆ ಗೊತ್ತಿದೆ. ಸೊ ಕೋನ GH ಎಷ್ಟು? 45 ಡಿಗ್ರಿ ಪ್ಲಸ್ ಕೋನ HEF ಪ್ಲಸ್ ಕೋನ FED ಎಷ್ಟಿದೆ? 78 ಡಿಗ್ರಿ ಇಸ್ ಈಕ್ವಲ್ ಟು 180 ಡಿಗ್ರಿ. ಸೊ 45 ಡಿಗ್ರಿ ಪ್ಲಸ್ 78 ಡಿಗ್ರಿ ಇಲ್ಲಿ ಕೂಡಿಸಿದಾಗ ನಮಗೆ ಕೋನ HEF 48 ಡಿಗ್ರಿ ಪ್ಲಸ್ 78 ಡಿಗ್ರಿ ಅಂದರೆ 123 ಡಿಗ್ರಿ ಅಂತ ಸಿಗ್ತದೆ. ಆಮೇಲೆ ಇಸ್ ಈಕ್ವಲ್ ಟು 180 ಡಿಗ್ರಿ. ಸೊ ಕೋನ HEF ಇಸ್ ಈಕ್ವಲ್ ಟು 180 ಡಿಗ್ರಿ ಮೈನಸ್ 123 ಡಿಗ್ರಿ. ಸೊ ಕೋನ HEF ಇಸ್ ಈಕ್ವಲ್ ಟು 57 ಡಿಗ್ರಿ ಅಂತ ಸಿಗ್ತದೆ. ಸೊ ಇದು ನಾವು ಕಂಡುಹಿಡಲಿಕ್ಕಿದ್ದಂಥ ಇನ್ನೊಂದು ಕೋನ. ಸೊ ಈ ರೀತಿಯಲ್ಲಿ ನಾವು 3 ಕೋನಗಳನ್ನು ಕಂಡುಹಿಡಿದಿದ್ದೇವೆ. ಇಲ್ಲಿ ಕೋನ GH 45 ಡಿಗ್ರಿ, ಕೋನ FED 78 ಡಿಗ್ರಿ, ಹಾಗೆ ಕೋನ HEF 57 ಡಿಗ್ರಿ.